ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬಿಗ್ ಬಾಸ್ ಮುಗಿದ್ರೂ ಬಿಗ್ ಬಾಸ್ ಹವಾ ನಿಂತಿಲ್ಲ ಅಂತಲೇ ಹೇಳ್ಬೋದು. ಹೌದು, ಮಳೆ ನಿಂತ್ರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ಗಾದೆ ಥರನೇ ಬಿಗ್ ಬಾಸ್ ಪ್ರೋಗ್ರಾಮ್ ಮುಗಿದು ಇಷ್ಟು ದಿನಗಳಾದ್ರೂ ಇನ್ನೂ ಜನಗಳಿಗೆ ಬಿಗ್ ಬಾಸ್ ಕ್ರೇಜ್ ಇನ್ನೂ ಹಾಗೇ ಇದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ ರಜತ್ ಅವರು 50 ದಿನಗಳಾದ ಮೇಲೆ ಬಂದ್ರೂ ಅವರ ಆಟದಿಂದ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಇವರು ಸ್ಪರ್ಧಿಗಳಿಗೆ ಕೆಲವೊಂದು ಸಾರಿ ಕೌಂಟರ್ಗಳನ್ನ ಕೊಡ್ತಾಯಿದ್ರು ಹಾಗೂ ಕಾಲು ಎಳೆಯೋದ್ರಲ್ಲಂತೂ ಇವರೇ ನಂಬರ್ 1 ಅಂತಲೇ ಹೇಳ್ಬೋದು. ಹಾಗೆ ಇವರು ಹೊರಗಡೆ ಬಂದ ಮೇಲೆ ಕೂಡ ಇದೇ ಥರನೇ ಇವ್ರ ವ್ಯಕ್ತಿತ್ವನ ಮುಂದುವರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕೇಳೋ ಪ್ರಶ್ನೆಗಳಿಗೆ ಇವರು ತುಂಬಾ ದಿಟ್ಟ ನಿರಂತರವಾಗಿ ಉತ್ತರ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅವರ ವೈಯಕ್ತಿಕ ವಿಚಾರಗಳನ್ನು ದುರುಪಯೋಗಪಡಿಸಿಕೊಳ್ಳೋ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ರಜತ್ ಅವ್ರ ವ್ಯಕ್ತಿತ್ವನೇ ಹಾಗೆ. ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟು ಮರ್ಯಾದೆ ಕೊಡ್ತಾರೆ, ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು ಹಾಗೆ ನಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹನುಮಂತ್ ಅವರು ಹಾಡಿನ ಮುಖಾಂತರ ರಜತ್ ಅವರಿಗೆ ಉತ್ತರ ಕೊಟ್ಟಿರ್ತಾರೆ. ಹೊರಗಡೆಯಿಂದ ಬಂದಿರೋ ಜನರಿಗೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅವ್ರು ಕೇಳ್ತಾರೆ, ನಾನು ಬದಲಾಗಬೇಕಾ ಅಂತ. ಜನಗಳೆಲ್ಲ ಬೇಡ, ನೀವು ಹೀಗೆ ಇರಿ ಅಂತ ಹೇಳ್ತಾರೆ. ಅದೇ ಥರನೇ ಇವರು ಚೇಂಜ್ ಆಗಲ್ಲ ಅಂತ ಅನ್ಕೊತೀನಿ. ನೇರವಾಗಿ ನಡ್ಕೊಳ್ಳೋ ವ್ಯಕ್ತಿತ್ವವನ್ನು ತುಂಬ ಜನ ಇಷ್ಟಪಡ್ತಾರೆ ಅಂತಲೇ ಹೇಳ್ತೀನಿ. ಟಾಸ್ಕಿಗೂ ಸೈ, ಫ್ರೆಂಡ್ಶಿಪ್ಪಿಗೂ ಸೈ. ಹಾಗೇನೆ ಪ್ರೆಸ್ ಮೀಟಲ್ಲಿ ರಜತ್ ಅವರಿಗೆ ಮೀಡಿಯಾದವರು ಕ್ವಶನ್ ಕೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಾಜಿ ಎಕ್ಸ್ ಬಗ್ಗೆ ಕೆಲವೊಂದು ವಿಷಯಗಳು, ಫೋಟೋಗಳು ಹರಿದಾಡುತ್ತಿದೆ. ಈ ವಿಷಯವಾಗಿ ನಿಮ್ಮ ಮಿಸಸ್ ಕೂಡ ಪೊಲೀಸ್ ಮೆಟ್ಟಿಲು ಹತ್ತಿದ್ದಾರೆ, ಇವರಿಗೆ ಬ್ಲ್ಯಾಕ್ ಮೇಲ್ ಕೂಡ ಆಗಿದೆ ಅನ್ನೋ ಕ್ವಶನ್ ಕೇಳ್ತಾರೆ ಮೀಡಿಯಾದವರು. ಇದಕ್ಕೆ ರಜತ್ ಅವರು ಹೇಳ್ತಾರೆ, ನನ್ನ ಎಕ್ಸ್ ನನ್ನ ವಿಚಾರ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ. ಇನ್ನೊಂದು ಪ್ರೆಸ್ ಮೀಡಿಯಾದಲ್ಲೂ ಕೂಡ ನನ್ನ ಎಕ್ಸು ಅಷ್ಟು ಚೀಪ್ ಅಲ್ಲ ಅಂತಲೂ ಹೇಳ್ತಾರೆ ರಜತ್ ಅವರು. ಮಾಜಿ ಎಕ್ಸ್ನ ಇವರು ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ನನ್ನ ವಿಚಾರ ನಾನೇ ನೋಡ್ಕೊತೀನಿ, ನಿಮ್ಗೆ ಯಾಕಾದರೂ ಚಿಂತೆ ಅನ್ನೋ ಥರನೇ ಇವರು ಎಲ್ಲರ ಬಾಯಿ ಮುಚ್ಚಿಸಿದ್ರು ಅಂತಲೇ ಹೇಳ್ಬೋದು. ಇವತ್ತಿನ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.